ದಿಸ್ ಪ್ಲೇಸ್ ವಾಸ್ ನೆವರ್ ಇನ್ ಮೈ ಬಕೆಟ್ ಲಿಸ್ಟ್, ಬಟ್ ಇವಾಗ ಪದೇ ಪದೇ ಹೋಗಬೇಕು ಅಂತ ಅನಿಸ್ತಾ ಇದೆ. ದ ಬ್ಯೂಟಿ ಆಫ್ ಹರಿಶ್ಚಂದ್ರಘಟ್ ಆ್ಯಂಡ್ ಕೊಂಕನ್ ಕಡ ಈಸ್ ನಾಟ್ ಮೆಷರೇಬಲ್. ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ, ಅಷ್ಟು ಚೆಂದ ಇದೆ. ಸೊ ಈ ಜರ್ನಿಯಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಈಗ ಸ್ವಲ್ಪ ಟೈಮಿಂದ ಟ್ರಾವೆಲಿಂಗು ವ್ಲಾಗಿಂಗ್ ಮಾಡ್ತಾಯಿದ್ದೀನಿ. ಆ ಟ್ರಾವೆಲಿಂಗ್ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ, ನಿಮಗೂ ಆ ಪ್ಲೇಸಸ್ ತೋರಿಸಿದ್ದೀನಿ. ಸೊ ಬನ್ನಿ, ಒಟ್ಟಿಗೆ ಟ್ರಾವೆಲ್ ಮಾಡುವ, ಖುಷಿ ಪಡುವ, ಕಲಿಯುವ, ಎಂಜಾಯ್ ಮಾಡುವ. ಈಗ ಟೈಮ್ ಅರೌಂಡ್ 11:43. ಇವಾಗ ನಾವು ಹೊರಟಿರೋ ಪ್ಲೇಸ್ ಹರಿಶ್ಚಂದ್ರಘಟ್. ಸೊ ಇಲ್ಲಿ ಎಲ್ಲ ರೆಡಿನಾ? ಇನ್ನು ನಾವು 4 to 5 hours ಜರ್ನಿ ಇದೆ. ಸೊ ಅಲ್ಲಿಗೆ ಎಷ್ಟು ಬೇಗ ಇರ್ತದೆ ಅಷ್ಟು ಬೇಗ ತಲುಪಿ ಸನ್ರೈಸಿಗೆ ಟ್ರಕ್ ಮಾಡೋ ಪ್ಲ್ಯಾನು. ಎಷ್ಟೊತ್ತಿಗೆ ತಲುಪ್ತೀವಿ ನೋಡುವ. ಸೊ ಇವಾಗ ನಾವು ಕಾರಲ್ಲಿ ಹೊರಟಿದ್ದೀವಿ. ನಮ್ಮ ಡ್ರೈವರ್ ಇಲ್ಲಿ ಇಬ್ಬರು ಹಿಂದೆ ಇದ್ದಾರೆ, ಅವ್ರಿಗೆ ಇಂಟ್ರಡಕ್ಷನೇ ಬೇಡ. ಬ್ರೇಕಿಂಗ್ ಅಂತ ನಿಲ್ಲಿಸಿದ್ದೀವಿ ಇವಾಗ. ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ್ ಅವರ ಈ ಫೋಟೋ ನೋಡಿ ಒಂಥರ ಖುಷಿ ಆಯಿತು. ಹರಿಶ್ಚಂದ್ರಘಟ್ ಟ್ರಕ್ ಮಾಡೋತ್ತಿಗೆ ನಮಗೆ 3 ಎಂಟ್ರೀಸ್ ಇದೆ. ಆ 3 ಎಂಟ್ರೀಸಲ್ಲಿ ನಾವು ಚೂಸ್ ಮಾಡಿದ್ದು ಪಾಚ್ನೈ. ಆ ಪಾಚ್ನೈ ಇದೆ ಚೆಕ್ ಪಾಯಿಂಟು. ಸೊ ಇಲ್ಲಿ ನಮಗೆ ಎಂಟ್ರಿ ಫೀಸ್ ಅರೌಂಡ್ 50 to 100 ಏನೋ ಇರುತ್ತೆ. ಬಟ್ ನಮ್ಮ ಜೊತೆ ಡಿಫೆನ್ಸ್ ಬಾಯ್ ಇದ್ದ ಕಾರಣ ಆ ಎಂಟ್ರಿ ಫೀಸು ತಪ್ಪಿತು. ಸೊ ಇಲ್ಲಿಂದ ನಾವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಟ್ಟು ಇಲ್ಲಿಂದೊಂದು 5 to 10 kilometers ಏನೋ ಮುಂದೆ ಹೋಗಿ ಅಲ್ಲಿಂದ ನಮ್ಮದು ಆ್ಯಕ್ಚುಯಲ್ ಟ್ರಕ್ ಶುರು ಆಗುತ್ತೆ. 4 ಗಂಟೆ ಇವಾಗ ಇಲ್ಲಿಂದ ಟ್ರಕ್ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಜನರು ಕಮ್ಮಿ ಇದ್ದಾರೆ, ಗೊತ್ತಿಲ್ಲ, ಕತ್ತಲು. ಈ ಕತ್ತಲಿನಲ್ಲಿ ಸಾಗುವ ಭಯ ಇದೆ. ನೋಡುವ, ಡೆಸ್ಟಿನೇಷನ್ ಸೇಫಾಗಿ ರೀಚ್ ಆದರೆ ಸಾಕೊಂತಿದ್ದೀವಿ. ಕಂಪ್ಲೀಟು ಬ್ಲ್ಯಾಕ್ ಇದೆ, ಏನು ಕಾಣ್ತಿಲ್ಲ ಆ್ಯಕ್ಚುಲಿ, ನಿಜ ಹೇಳ್ಬೇಕಂದ್ರೆ. ನೋಡುವ ಏನಾಗುತ್ತೆ ಅಂತ. ಸ್ಟಾರ್ಸ್ ಕಾಣ್ತಿದೆ ನೋಡಿ, ನಕ್ಷತ್ರ. ಹೊಳೆ ಹರಿಯೋ ಸೌಂಡ್ ಕೇಳ್ತಿದೆ, ಬಟ್ಟು ಎಲ್ಲಿ ಹರಿತಿದೆ ಏನು ಕತೆ ಗೊತ್ತಿಲ್ಲ. ಡೇ ಟೈಮಲ್ಲಿ ಓಪನ್ ಇರುತ್ತೆ, ಹೌದು. ಜಿನಿಮಿನಿ ಲೈಟಿಂಗ್. ಪಪ್ಪಿ, ಈಗ ಹಿಂಗೆ ದಾರಿ ಏನು ಅಂತ ಗೊತ್ತಾಯ್ತಿದ್ಯಾ? ಈಗ ನಾವು ಜನರು ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲಿಂದ ಹೋಗೋದು, ಏನು ಸಾಗೋದು ಒಂದು ಗೊತ್ತಾಯ್ತಿಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಆಲ್ವೇಸ್ ಟೇಕ್ ಗೈಡ್. ಇಲ್ಲ ಅಂದರೆ ಇನ್ನು ಬೆಳಕಾದ್ಮೇಲೆ ಬರಬೇಕು. ಸೊ ಈ ಟೈಮಲ್ಲಿ ನಾವು ಹೋಗೋಕ್ಕೆ ಯಾಕೆ ಹೆಸಿಟೇಟ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 2 years ಬ್ಯಾಕು ಇದೇ ಥರ ಒಂದು ಫ್ಯಾಮಿಲಿ ಬಂದಿದ್ದಾರೆ. 3 ದೊಡ್ಡವರು, ಒಂದು ಸಣ್ಣ ಹುಡುಗ. ಹಂಗೆ ಬಂದು ಅವ್ರು ಯಾವುದೇ ಗೈಡ್ ತಗೊಳ್ಳೋದೆ ಹಿಂಗೆ ರಿಸ್ಕ್ ತಗೊಂಡು ಹೊರಟಿದ್ದಾರೆ. ಸೊ ಆ ಟೈಮಲ್ಲಿ ಅಷ್ಟು ಡೆವಲಪ್ ಆಗಿತ್ತಿಲ್ಲ, ಅಂದರೆ ಡೈರೆಕ್ಷನ್ಸ್ ಆ ಮಾರ್ಕ್ಸ್ ಯಾವುದು ಹಾಕಿತ್ತಿಲ್ಲ. ಸೊ ಆ ರೀಸನಿಗೆ ಅವರೇ ಹೋಗಿ 3 to 4 ದಿನ ಆಲ್ಮೋಸ್ಟ್ ಕಳೆದೋಗ್ಬಿಟ್ಟಿದ್ದಾರೆ ಕಾಡಲ್ಲೇ. ಅವ್ರಿಗೆ ನೀರು ಶಾರ್ಟೇಜ್ ಆಗಿ ನೀರೇನು ಸಿಕ್ಕಿಲ್ಲ. ಹಂಗೆ ಸ್ವಲ್ಪ ಗಾಬರಿಯಾಗಿ ಟಯರ್ಡಾಗಿ ಇಬ್ಬರು ಸತ್ತೋಗಿದ್ದಾರೆ, ಇನ್ನಿಬ್ಬರನ್ನ ರೆಸ್ಕ್ಯೂ ಮಾಡಿದ್ದಾರೆ. ಸೊ ಆ ಥರ ಸಿಚುವೇಶನ್ ಆಗೋದು ಬೇಡ ಅಂಥೇಳಿ ನಾವು ಪೀಸ್ಫುಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಲಕ್ಕಿಲಿ ಒಂದು 2 ಜನ ಸಿಕ್ಕಿದ್ರು. ಬೋಪೆ ಹೋಗಿ ಮಾತಾಡಿಸಿ ಅವ್ರ ಜೊತೆ ದಾರಿಯೆಲ್ಲ ತಿಳ್ಕೊಬಂದ. ಇವಾಗ ಧೈರ್ಯದಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಟ್ರಕ್ನ. ಸೊ ದಿಸ್ ಈಸ್ ದ ಆರ್ಚ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀವಿ. ಹೌಸ್ ದ ಜೋಶ್? ಓಕೆ, ಲೆಟ್ಸ್ ಗೋ. ಕತ್ತಲಿನ ಕಲ್ಲು ದಾರಿಗಳು. ಸೊ ಇಲ್ಲಿ ಬೇಲ್ ನೋಡ್ಬೋದು. ನಾಟಿ ಮಾಡಿದ್ದಾರೆ. ಹುತ್ರಿಗೆ ಒಂದು ಕುಯ್ದ್ರೆ ಆಯ್ತದೆ ಇಲ್ಲಿಗೆ. ಗೋಪಿ ಏನು ಹೇಳ್ತೀಯ? ಪೊಲಿಯೇ ಬಾ. ಇಲ್ಲಿ ಮ್ಯಾಪ್ ಹಾಕಿಟ್ಟಿದ್ದಾರೆ, ಹಿಂದಿಲಿ ಫುಲ್ ಬರೆದಿಟ್ಟಿದ್ದಾರೆ. ಸೊ ಇವಾಗ ನಾವು ಫಸ್ಟ್ ಕೇದಾರೇಶ್ವರ ಹೋಗಿ ಅಲ್ಲಿಂದ ಎಲ್ಲಿ ಹೋಗ್ತಿದ್ವಿ ಗೋಪಿ? ಕೊಂಕನ್ ಕಡ. ಸೊ ಅಲ್ಲಿ ಕ್ರೇಜಿಯಾಗಿರೋ ವ್ಯೂ ಪಾಯಿಂಟ್ ಇರೋದಲ್ಲ. ಸೊ ಲೆಟ್ಸ್ ಸಿ ಹೌ ಬ್ಯೂಟಿಫುಲ್ ದ ಸನ್ರೈಸ್ ಈಸ್, ಆರ್ ವೆದರ್ ವಿಲ್ ಗೆಟ್ ಅ ಚಾನ್ಸ್ ಟು ಸಿ ದಟ್ ಸನ್ರೈಸ್. ಅದು ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಬೇಕಾಗಿರೋ ಮ್ಯಾಟರ್. ಸೊ ರೂಟು ಹಿಂಗಿದೆ. ಹೆಣ್ಮಕ್ಳನ್ನ ಕರ್ಕೊಬರೋ ತುಂಬ ರಿಸ್ಕಿ. ಈ ಥರ ಬರ್ಬೇಕಾದ್ರೆ ಈ ಥರ ಮಾರ್ಕಿಂಗ್ಸ್ ಮಾಡಿರ್ತಾರೆ. ಸೊ ಈ ಮಾರ್ಕಿಂಗ್ನ ಫಾಲೋ ಮಾಡಿ ಸೇಫಾಗಿ ತಲುಪ್ತೀರಾ.
ರಿಸ್ಕಿ ರೋಡ್ ಬನ್ನಿ. ಬಾಬು ಅಡ್ವೆಂಚರಸ್ ಆಗಿದೆ. ಡೇ ಟೈಮಲ್ಲಿ ಬರೋದೇ ಬೇರೆ, ಈ ಕತ್ಲಲ್ಲಿ ಬರೋದೇ ಬೇರೆ. ಹಾಂ, ಅರ್ಲಿ ಮಾರ್ನಿಂಗು ಮಧ್ಯಾಹ್ನ ಬಂದಿದ್ದೀರಾ, ಇಲ್ಲ 11 ಗಂಟೆಗೆ ಬಂದಿರ್ತೀರಾ. ಈ ಥರ ಬೆಳಗ್ಗೆ 4 ಗಂಟೆಗೆ ಟ್ರಕ್ ಸ್ಟಾರ್ಟ್ ಮಾಡೋದು ಒಂಥರ ಕ್ರೇಜಿ ಫೀಲ್ ಅಂತ ಹೇಳ್ಬೋದು. ಫಸ್ಟ್ ವೈಲ್ಡ್ ಲೈಫ್ ಬೇಟೆ, ಇಟ್ ಈಸ್ ಕಪ್ಪೆ. ಸತತ ಒಂದು 5 ನಿಮಿಷದ ಹುಡುಕಾಟದ ನಂತರ ಒಂದು ಮಾರ್ಕಿಂಗ್ ಸಿಕ್ಕಿದೆ. ಈಗ ಒಂದು ಖುಷಿ ಆಗ್ತಿದೆ, ಸೇಫ್ ಫೀಲ್ ಆಗ್ತಿದೆ. ಗೋಪಿ, ಮನೆಯವ್ರಿಗೆ ವ್ಲಾಗ್ ನೋಡಿದ್ರೆ ಏನು ಹೇಳ್ಬೋದು? ಹೋಗಿತಾರೆ ಮಗಳಿಗೆ ಮಗಳಿಗೆ ಮುದ್ದು ಮಗಳು ಇಂಡಿಪೆಂಡೆಂಟ್ ಆಗಿ ತರಬೇತಿದ್ದಾಳೆ. ಕತ್ಲೆಯಲ್ಲಿ ಗೊತ್ತಿಲ್ಲ ದಾರಿಲಿ ಈ ಥರ ರಿಸ್ಕ್ ತಗೊಂಡು ಹೋಗ್ತಿದ್ದೀವಿ. ನೋಡುವ ದಾರಿ ನೋಡುವುದು. ಡೇ ಟೈಮಲ್ಲಿ ಬಂದರೆ ಆರಾಮಾಗಿರುತ್ತೆ. ವಿಡಿಯೋದಲ್ಲಿ ಹೆಂಗಿದೆ ಗೊತ್ತಿಲ್ಲ, ಬಟ್ಟು ಹತ್ತುತ್ತಿರೋ ಮಾರ್ಗ ಮಾತ್ರ ಕಠಿಣವಾಗಿದೆ. ಆಲ್ರೆಡಿ ಎಲ್ಲರದ್ದು ನೀರು ಇಳಿತಿದೆ. ಸಾಮ್ನೆ ಸೇ तेज चल, 1 2 1 1 2 1 ಥಮ್. ಇಲ್ಲಿ ಸ್ಟೆಪ್ಸ್ ನೋಡ್ಬೋದು, ಕ್ರೇಜಿಯಾಗಿದೆ. ಆಕಾಶದಲ್ಲಿ ಫುಲ್ ನಕ್ಷತ್ರ. ಈ ಅರ್ಲಿ ಮಾರ್ನಿಂಗ್ ಟ್ರಕ್ ಎಕ್ಸ್ಪೀರಿಯನ್ಸ್ ಮಾತ್ರ ಕ್ರೇಜಿಯಾಗಿದೆ. ಹೆಂಗೆ ಅನಿಸಿದೆ ಸೀಮಾ? ಈಗ ಇನ್ನು ಟ್ರಕ್ಕೆ ಕರೆಕ್ಟಾಗಿ 100% ಶುರು ಆಗಿಲ್ಲ, ಇವಾಗಲೇ ಸುಸ್ತಾಗಿದೆಯಾ ನಿಮಗೆ? ಓಪಿ ದ ಡಿಫೆನ್ಸ್ ಬಾಯ್, ನಿಮಗೆ ಹಾಗೆ ಇದು ದ ಜೋಶ್ ಆಫ್ ಡಿಫೆನ್ಸ್. ನನಗೂ ಏನೋ ಟೈರ್ಡ್ ಅಂತ ಅನಿಸಿಲ್ಲ, ಆದರೂ ಕ್ರೇಜಿ ಇದೆ ಮಾತ್ರ. ಸೊ ಸಿಟಿ ವ್ಯೂ ನೋಡ್ಬೋದು. ಸಿಟಿ ಅಲ್ಲ, ಹಳ್ಳಿನೇ, ಎಲ್ಲ ಲೈಟ್ಸ್ ವ್ಯೂ. ಅರ್ಧ ಬೆಟ್ಟ ಹತ್ತಿದ್ದೀವಿ, ಇವಾಗಲೇ ಒಂದು ಒಳ್ಳೆ ವ್ಯೂ ಸಿಕ್ಕಿದೆ. ಇನ್ನು ಜಸ್ಟ್ ಇಮ್ಯಾಜಿನ್ ನಾವು ಸನ್ರೈಸಿಗೆ ಕರೆಕ್ಟಾಗಿ ಟೈಮಿಗೆ ತಲುಪಿದರೆ ಹಿಂಗಿರ್ಬೋದು ಅಂತ. ಹೋಪ್ಫುಲಿ ತಲುಪ್ತೀವಿ ಅಂತ ಅಂದ್ಕೊಳ್ಳುವ. ಸ್ವಲ್ಪ ಡೇಂಜರಸ್ಸು ಜಾರಿದ್ರೆ, ಅದಕ್ಕೆ ಈ ಥರ ಗ್ರಿಲ್ಸ್ ಕೊಟ್ಟಿರೋದು ಒಳ್ಳೆ ಇದೆ. ಮಾಡಿರುವಂಥ ಒಳ್ಳೆ ವಿಚಾರ ಏನಂತಂದರೆ, ಆಲ್ಮೋಸ್ಟ್ ತುಂಬ ಜಾಗದಲ್ಲಿ ಈ ಥರ ಡಸ್ಟ್ಬಿನ್ ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ. ಬರ್ತಿರೋ ಟೂರಿಸ್ಟು ಇಲ್ಲೇ ಈ ಥರ ಯೂಟಿಲೈಸ್ ಮಾಡಿದ್ರೆ ಒಳ್ಳೇದಿರ್ತಿತ್ತು. ಕಸನ ಅಲ್ಲಿ ಹಾಕೋ ಬದಲು ಡಸ್ಟ್ಬಿನ್ ಇಟ್ಟಿದ್ದಾರೆ ಎವ್ರಿ ಫ್ಯೂ ಕಿಲೋಮೀಟರ್ಸು. ಅದನ್ನು ಅವರು ಕರೆಕ್ಟಾಗಿ ಹಾಕ್ಕೊಂಡು ಹೋದರೆ ಆ್ಯಕ್ಚುಲಿ ಚೆಂದ ಇರ್ತಿತ್ತು. ಸ್ವಲ್ಪ ಪ್ಲಾಸ್ಟಿಕ್ಸ್ ಎಲ್ಲ ಅಲ್ಲಿ ಇಲ್ಲೇ ಇದೆ. ಬಟ್ ಬರೋ ಟೂರಿಸ್ಟಲ್ಲಿ ರಿಕ್ವೆಸ್ಟ್ ಏನಂತಂದರೆ ಬಂದ ಜಾಗ ನೀಟಾಗಿ ಮೇಂಟೈನ್ ಮಾಡಿ. ಸೊ ಇವಾಗ ರೆಸ್ಟಿಂಗ್ ಟೈಮ್. ಸ್ವಲ್ಪ ಬೆಟ್ಟ ಹತ್ತಿ ಒಂದು ಸ್ಪಾಟಿಗೆ ಬಂದಿದ್ದೀವಿ. ಈ ಜಾಗದಲ್ಲಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ನೋಡ್ಬೋದು ಆಲ್ರೆಡಿ ಹೆಣ್ಮಕ್ಳು ಕೂತಾಯಿತು. ಚಿರತೆಗಳು ಬರ್ತದೆ ಅಂತೇಳಿ ನಮ್ಮ ಆರ್ಕಿಯಾಲಜಿಸ್ಟ್ ಝುವಾಲಜಿಸ್ಟ್ ಪೋಪಯ್ಯ ಅವರು ಅಲ್ಲೆಲ್ಲಿಗೋ ಲೈಟ್ ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಇದು ಮೇಲೆ ಕಂಪ್ಲೀಟ್ ಬೆಟ್ಟದಿಂದ ನೀರು ಬೀಳ್ತಿರೋದು ಕಾಣ್ತಿರ್ಬೋದು ನಿಮಗೆ. ಈ ನಾರ್ಮಲ್ ಡೇ ಟೈಮಲ್ಲೆಲ್ಲ ಬಂದರೆ ಈ ಜಾಗದಲ್ಲಿ ಶಾಪ್ಕೀಪರ್ಸ್ ಕೂತಿರ್ತಾರೆ. ಕ್ರೇಜಿಯಾಗಿದೆ ಮಾತ್ರ. ಡೇ ಟೈಮಲ್ಲಿ ಬಂದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಬಟ್ ಏನು ಮಾಡೋದು, ತುಂಬ ಅರ್ಲಿ ಮಾರ್ನಿಂಗ್ ಬಂದಿದ್ದು. ಸನ್ರೈಸು ಒಂದು ಸಿಗಬೇಕಾದ್ರೆ ಇನ್ನೊಂದು ಕಳ್ಕೊಬೇಕಲ್ಲ, ಹಾಗೆ ರಿಟರ್ನ್ ಬರತ್ತಿಗೆ ಇದ್ರ ವ್ಯೂ ಸಖತ್ತಾಗಿ ಸಿಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಅಪ್ಪ, ಕ್ರೇಜಿ ದಾರಿಗಳು, ಕ್ರೇಜಿ ರಸ್ತೆ. ಇಲ್ಲಿ ಏನಾದರೂ ಕೆತ್ತನೆಗಳು ಸ್ಟಾಪ್ ಆಗಿಲ್ಲ. ಎಲ್ಲ ಕಡೆ ಅವರವರ ಗರ್ಲ್ ಫ್ರೆಂಡ್ ಹೆಸರು ಬೇಡದಿರೋದೆಲ್ಲ ಕೆತ್ತನೆ ಮಾಡಿಟ್ಟಿದ್ದಾರೆ. ತುಂಬ ರಿವರ್ ಸೌಂಡ್ ಎಲ್ಲ ಕೇಳ್ತಿದೆ. ಎಲ್ಲ ಫಾಲ್ಸ್ ಇರ್ಬೋದು, ಇಲ್ಲ ನದಿ ಹರಿತಾ ಇರ್ಬೋದು. ಸೊ ಸೌಂಡ್ ಜೋರಾಗಿ ಕೇಳ್ತಿದೆ, ಕಾಣ್ತಿಲ್ಲ, ಯಾಕೆಂದರೆ ಅರ್ಲಿ ಮಾರ್ನಿಂಗ್ ಬಂದಿದ್ದೀವಿ. ಸೊ
ರಿಟರ್ನ್ ಬರತ್ತಿಗೆ ಪ್ರೊಬೆಬಲಿ ನೋಡುವ ನಾವು ಏನೆಲ್ಲ ಮಿಸ್ ಮಾಡ್ಕೊಂಡಿದ್ದೀವಿ ಅಂತ. ಹಾಂ, ನಾವು ಕಾಡಿಗೆ ಅರಸರು, ನಾವು ಜೇನು ಕುರುಬ ಮಕ್ಕಳು, ನಾವು ಜೇನಂತ ಮಕ್ಕಳು. ನೋಡ್ಬೋದು ಪಟ 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 ಅಂತ ಬೀಳ್ತಿದೆ. ನೆಕ್ಸ್ಟ್ ಟೈಮ್ ಹಾಂ ಹಾಂ. ಅವಾಗ ಈ ಟ್ರೆಕ್ಕಿಂಗ್ ಅಲ್ಲಿ ಮಾಡಿದ ಮಿಸ್ಟೇಕ್ಸ್ನೆಲ್ಲ ಅದರಲ್ಲಿ ಮಾಡಬಾರ್ದು. ಸೊ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದೀವಿ ನಾವು? ಈ ಸಲ ಇವಾಗ ನಾವು ಲೈಟ್, ಹಾಂ ಸೊ ಇವಾಗ ಇದು ಫೋನ್ ಲೈಟಿಂದ ಅಷ್ಟು ನಮಗೆ ಡಿಸ್ಟೆನ್ಸಲ್ಲಿ ಗೊತ್ತಾಗ್ತಾ ಇಲ್ಲ, ಮಿಸ್ಟೇಕ್ ಆಗ್ತದೆ. ಹಾಂ, ಸೊ ಇವಾಗ ನೆಕ್ಸ್ಟ್ ಇದರಲ್ಲಿ ನಾವು ಲೈಟ್ ಕ್ಯಾರಿ ಮಾಡೋಕ್ಕೆ ಮಾಡಿದ್ದಾರೆ. ಕರೆಕ್ಟ್. ಓಕೆನಾ? ಸೊ ಬೇಸಿಕಲಿ ನಾವು ಮಾಡಿದಂಥ ಫಸ್ಟ್ ಮಿಸ್ಟೇಕು ಲೈಟ್ ಕ್ಯಾರಿ ಮಾಡಿಲ್ಲ, ಟಾರ್ಚು. ಅರ್ಲಿ ಮಾರ್ನಿಂಗ್ ಬರೋತ್ತಿಗೆ ನಾವು ಮೊಬೈಲ್ ಫ್ಲ್ಯಾಶ್ನ ನಂಬಿ ಬಂದಿದ್ದೀವಿ. ದಟ್ ವಾಸ್ ಅ ಫಸ್ಟ್ ಮಿಸ್ಟೇಕ್ ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಮೇಜರ್ ಮಿಸ್ಟೇಕ್ ಅಷ್ಟೇ. ಬಿಕಾಸ್ ವಿಸಿಬಿಲಿಟಿ ನಮಗೆ ಮೊಬೈಲ್ ಟಾರ್ಚಲ್ಲಿ ಮ್ಯಾಕ್ಸಿಮಮ್ 10 ಮೀಟರ್ಸ್ ಇರುತ್ತೆ. ಸೊ 10 ಮೀಟರ್ಸಲ್ಲಿ ನಿಮಗೆ ಏನು ಗೊತ್ತಾಗೋದಿಲ್ಲ, ಅಂದರೆ ರೂಟ್ ಯಾವುದು ಕರೆಕ್ಟ್ ಹೋಯ್ತಿದ್ದೇವಾ ಇಲ್ವಾ ಅಂತ. ಆ ರೀಸನಿಗಷ್ಟೇ. ಅದು ಬೇವರ್ಸಿಗಳಿಲ್ಲೇ ಪ್ಲಾಸ್ಟಿಕ್ ಕವರ್ ಎಸ್ತಿಟ್ಟು ಹೋಗಿದ್ದಾರೆ. ಸೂಪರ್. ಇದೊಂದು ವಿಶೇಷ, ಎಲ್ಲ ಬೆಟ್ಟಕ್ಕೆ ಹೋದ್ರು, ಯಾವುದೇ ಟ್ರೆಕ್ಕಿಂಗ್ ಸ್ಪಾಟಿಗೆ ಹೋದ್ರು ನಮಗೊಂದು ನಾಯಿ ನೋಡೋಕ್ಕೆ ಸಿಗುತ್ತೆ. ನಾವು ಇವಾಗ ಹರಿಶ್ಚಂದ್ರಗಢ ಹತ್ರ ಬಂದಿದ್ದೀವಿ. ಇಲ್ಲಿ ಹಿಂದೆ ಟೆಂಪಲ್ ಇದೆ. ಈಗ ನಾವು ಇಲ್ಲಿ ಸನ್ರೈಸ್ಗೆ ವೆಯ್ಟಿಂಗು, ಕ್ರೇಜಾಗಿರುತ್ತೆ ಅಂತ ಅಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡ್ಬೋದು ಹೆಂಗಿತ್ತು ಇಲ್ಲಿ ಗಂಟ ಜರ್ನಿ. ಕ್ರೇಜಿನಾ? ತುಂಬ ಡಿಫಿಕಲ್ಟಾ, ಮಾಡ್ರೇಟಾ, ಇಲ್ಲ ಹಾರ್ಡ್ ಟ್ರಕ್ ಅಂತ ಹೇಳ್ತೀರಾ? ಮಾಡ್ರೇಟ್ ಟ್ರಕ್ ಆಗ. ಸೊ ಅಲ್ಲಿ ನಮ್ಮ ಅರ್ಲಿ ಮಾರ್ನಿಂಗ್ ಬಂದಿದ್ದಕ್ಕೆ ಬಿಸಿಲು ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಕರೆಕ್ಟ್. ಅರ್ಲಿ ಮಾರ್ನಿಂಗ್ ಬಂದಿರೋದಕ್ಕೆ ವೆದರು ಚೆನ್ನಾಗಿದೆ, ಮಳೆ ಇಲ್ಲ. ಹಾಂ, ಅದೇ ಎಲ್ಲ ಸ್ಪೀಡ್ ಮ್ಯಾಚ್ ಮಾಡಿದ್ವಿ, ಕರೆಕ್ಟ್ ಆಯಿತು. ಸನ್ರೈಸಿಗೆ ವೇಟಿಂಗ್. ಸನ್ರೈಸ್ಗಿಂತ ಮುಂಚೆ ಬಂದ್ವಿ, ಅದು ಅಡ್ವಾಂಟೇಜ್. ಕರೆಕ್ಟು. ಅಷ್ಟೇ. ಇವಾಗ ನಾವು ಸನ್ರೈಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ ಎಷ್ಟು ಚಂದ ಇರುತ್ತೆ ಅಂತ. ಇನ್ನು ಇಲ್ಲಿಂದ ಸನ್ರೈಸ್ ಮುಗಿಸಿ ಇಲ್ಲಿ ಟೆಂಪಲ್ ವಿಸಿಟ್ ಎಲ್ಲ ಮಾಡಿ ಆಮೇಲೆ ನಾವು ಕೊಂಕನ್ ಕಡ ಅಂತ ವ್ಯೂ ಪಾಯಿಂಟಿಗೆ ಹೋಗ್ತೀವಿ. ಅದೊಂದು ಕ್ರೇಜಿಯಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಲೆಟ್ಸ್ ವೇಟ್ ಫಾರ್ ದ ಸನ್ರೈಸ್. ಆಲ್ಮೋಸ್ಟ್ ಸನ್ರೈಸ್ ಪಾಯಿಂಟಿಗೆ ಬಂದು ಈ ಸನ್ರೈಸ್ನ ನೋಡೋ ಟೈಮಲ್ಲಿ ಹಿಂಗೆ ಒಂದು ಕವಿತೆ ನೆನಪು ಬರ್ತಾ ಇದೆ. ಈ ಕವಿತೆ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಈ ಜರ್ನಿ ಬಗ್ಗೆ ಆಗಿರ್ತದೆ, ಈ ಸನ್ರೈಸ್ನ ನೋಡೋ ಖುಷಿ ಬಗ್ಗೆ ಆಗಿರ್ತದೆ. ಹೆಂಗಿದೆ ಕೇಳಿ, ನೋಡಿ, ಹೇಳಿ. ನೋಡಬೇಕಾಗಿದೆ ನಿನ್ನನ್ನು, ಹತ್ತಿ ಬಂದೆ 100 ಮೈಲಿಗಳನ್ನು, ಇತ್ತು ತುಂಬ ಕಠಿಣತೆ, ಆದರೂ ಬಂದೆ ನಿನ್ನ ನೋಡಲು ಮನದಲ್ಲಿ ತುಂಬಿದ ಕಾತುರತೆ. ಕೊಡು ನಿನ್ನ ದರ್ಶನದ ಆನಂದವನ್ನು, ಖುಷಿಯಿಂದ ಸಾಗುವೆ ನನ್ನ ಈ ಮುಂದಿನ ಪಯಣವನ್ನು. ಚಂದ ಇದೆ ಅಲ್ಲ? ಅಷ್ಟು ಬೆಳಗ್ಗೆ ಬಂದು ಅಷ್ಟೆಲ್ಲ ವೆಯ್ಟ್ ಮಾಡಿ ಸನ್ರೈಸ್ ಸಿಗ್ತದೆ ಅಂತ ಕಾದು, ಬಟ್ ನಮಗೆ ಸನ್ರೈಸ್ ಸಿಕ್ಕಿಲ್ಲ ನೋಡಿ. ಸೊ ಲೈಫಲ್ಲೂ ಹಿಂಗೆ ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡ್ತೀವಿ, ಬಟ್ ರಿಯಾಲಿಟಿ ಇನ್ನೇನೋ ಆಗುತ್ತೆ. ಆ ಥರ ಆದಾಗ ನಾವು ಒಂದು ಕಡೆ ಒಂದು ಮೂಮೆಂಟಲ್ಲಿ ಸ್ಟಕ್ ಆಗೋದೆ, ಅದಕ್ಕೆ ಪೇಚಾಡೋದೆ, ಅದು ಆಗಲ್ಲ ಅಂತ ಗೊತ್ತಾದಾಗ ಅದರಿಂದ ಮೂವ್ ಆನ್ ಆಗಬೇಕು. ಅಲ್ಲೇ ಜೀವನ ಇರೋದು. ಸೊ ಅದೇ ಥರ ನಾವು ಸನ್ರೈಸ್ ಮಿಸ್ ಆಯಿತು ಅಂತೇಳಿ ಬೇರೆ ಡಿಸಪಾಯಿಂಟ್ ಆಗದೆ, ಬೇರೆ ವ್ಯೂ ಪಾಯಿಂಟ್ನ, ಬೇರೆ ಡೆಸ್ಟಿನೇಷನ್ನ ನಾವು ಮರ್ತೋಗಿಲ್ಲ. ಸೊ ಅಲ್ಲೋಗಿ ನಾವು ಎಂಜಾಯ್ ಮಾಡ್ತೀವಿ, ಅಲ್ಲೋಗಿ ನಮ್ಮದು ಇಲ್ಲೇನು ಮಿಸ್ ಆಗಿದೆ ಅಲ್ಲಿ ಪಡ್ಕೊಳ್ತೀವಿ ಅಂತ ಹೇಳ್ತಾ ಇಲ್ಲಿಂದ ನಮ್ಮ ಪಯಣ ಹರಿಶ್ಚಂದ್ರೇಶ್ವರ್, ಕೊಂಕನ್ ಕಡ ಈ ಸೈಡ್ಸ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಸಣ್ಣ ಗುಡಿ ಥರ ಏನೋ ಇದೆ. ಆಮೇಲೆ ಇಲ್ಲೇ ಒಂದು ಬಾವಿ ಥರನೂ ಏನೋ ಮಾಡಿದ್ದಾರೆ. ಸೊ ಇದು ಶಿವನ ಗುಡಿ ಆಗಿರ್ತದೆ. ಮುಂದೆ ನಂದಿ ಇರೋ ಕಾರಣ ಇದು ಶಿವನ ಗುಡಿ ಅಂತೇಳಿ ನಾವು ಎಸ್ಯೂಮ್ ಮಾಡ್ತೇವೆ. ಸೊ ಇದೊಂದು ಸಣ್ಣ ಟೆಂಪಲ್, ಅಲ್ಲಿ ಮುಂದೆ ಇರೋದೇ ಕೇದಾರೇಶ್ವರ್. ಸೊ ಕೇದಾರೇಶ್ವರು ಅಥವಾ ಹರಿಶ್ಚಂದ್ರ ಘಾಟ್ ಏನಿದೆ ಅದು ಮುಂದೆ ಇರೋದು. ಸನ್ರೈಸಿನ ಕನಸಾಗೆ ಉಳಿದಿದೆ ನಮ್ಮದು. ಸನ್ರೈಸು ನೋಡೋಕ್ಕೆ ಸಿಕ್ಕಿಲ್ಲ, ವೆಯ್ಟ್ ಮಾಡಿ ಸಾಕಾಯಿತು. ಸೊ ಸನ್ರೈಸ್ ಅನ್ಫಾರ್ಚುನೇಟ್ಲಿ ಸಿಕ್ಕಿಲ್ಲ, ಬಟ್ ಸ್ಟಿಲ್ ದ ಜರ್ನಿ ವಾಸ್ ಗುಡ್. ಬೆಳಗ್ಗೆ ಹೊರಟು ಬಂದಂಥ ಟೈಮ್ ಇದೆ ಅಲ್ಲ, ಅದು ಕ್ರೇಜಿ ಅಂತ ಹೇಳ್ಬೋದು. ಅಂದರೆ ಝೀರೋ ವಿಸಿಬಿಲಿಟಿ, ಮೊಬೈಲ್ ಫ್ಲ್ಯಾಶು,
ಇಟ್ ವಾಸ್ ಹೈ ರಿಸ್ಕಿ, ಬಟ್ ಗೊತ್ತಿತ್ತು ನಮಗೆ. ಅಂದರೆ ಫಸ್ಟೇ ಪ್ರಿಪೇರ್ ಆಗಿ ಬಂದಿದ್ವಿ. ಪ್ರಿಪೇರ್ ಆಗಿ ಅಂದರೆ ಮೆಂಟಲಿ ಪ್ರಿಪೇರ್ ಆಗಿದ್ವಿ. ಆಮೇಲೆ ವೀಡಿಯೋಸ್ ಆಗಿರಲಿ, ಗೂಗಲ್ ಮ್ಯಾಪ್ಸ್ ಆಗಿರಲಿ, ಇದೆಲ್ಲ ನೀಟಾಗಿ ನೋಡಿಟ್ಟಿದ್ವಿ. ಆಮೇಲೆ ಸರ್ಟನ್ ಪಾಯಿಂಟ್ಸ್ನ ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ವಿ. ಸೊ ಅದೊಂದು ಒಳ್ಳೆ ಯೂಸ್ಫುಲ್ ಆಯಿತು. ಇದೇ ಕೇದಾರೇಶ್ವರ್ ಅಲ್ಲ, ಟೆಂಪಲ್ ಒಳಗೆ ಗಣಪತಿಯ ವಿಗ್ರಹವಿದೆ. ಬರ್ತಿದ್ದಾರೆ ನೋಡಿ. ಇದರೊಳಗೆ ದ